ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಪುವನ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪದಲ್ಲಿ ಅಕ್ರಮ ಸಂಬಂಧದ ವಿಚಾರವಾಗಿ ನಡೆದ ಗಲಾಟೆ ಈಗ ಕೊಹ್ಲಿಯಲ್ಲಿ ಅಂತ್ಯವಾಗಿದೆ. ಅನೈತಿಕ ಸಂಬಂಧದ ಕರಾಳ ಮುಖವೊಂದು ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ಜಗಳ ರಕ್ತಪಾತಕ್ಕೆ ನಾಂದಿ ಹಾಡಿತು. ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ. ಈ ಘಟನೆಯು ಕೌಟುಂಬಿಕ ಕಲಹ ಮತ್ತು ಅಕ್ರಮ ಸಂಬಂಧಗಳಿಗೆ ಹೇಗೆ ದಾರುಣ ಅಂತ್ಯ ಕಾಣುತ್ತವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಘಟನೆಯ ಹಿನ್ನೆಲೆಯನ್ನ ನೋಡುವುದಾದ್ರೆ, ಅವರಗುಪ್ಪದ ನಿವಾಸಿ ಸುಚಿತ್ರಾ ಎಂಬಾಕೆ ಜ್ಯೋತಿಷಿ ಕಮಲಾಕರ್ ಭಟ್ ಎಂಬುವರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಳು ಎನ್ನಲಾಗ್ತಾ ಇದೆ. ಈ ವಿಚಾರ ಸುಚಿತ್ರಾಳ ಮಗಳಿಗೆ ತಿಳಿದು ಗೊತ್ತಾಗುತ್ತೆ. ಆಕೆ ಕೂಡಲೇ ತನ್ನ ತಂದೆ ಮಹೇಶ್ ನಾಯಕ್ಗೆ ವಿಚಾರವನ್ನ ಮುಟ್ಟಿಸ್ತಾಳೆ. ತನ್ನ ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆ ತಿಳಿದಂತಹ ಮಹೇಶ್ ನಾಯಕ್ ಕೂಡಲೇ ಸಿದ್ದಾಪುರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡ್ತಾರೆ. ಆದ್ರೆ ಈ ದೂರು ನೀಡಿದ ವಿಚಾರ ಸುಚಿತ್ರಾ ಮತ್ತು ಆಕೆಯ ಮನೆಯವರನ್ನ ಕೆರಳುವಂತೆ ಮಾಡುತ್ತೆ. ದೂರು ನೀಡಿ ಮರಳ್ತಾ ಇದ್ದಂತಹ ಮಹೇಶ್ ನಾಯಕ್, ವಸಂತ್ ನಾಯಕ್ ಹಾಗೂ ಕುಮಾರ್ ಅವರ ಮೇಲೆ ಸುಚಿತ್ರಾ, ಆಕೆಯ ತಂದೆ ಲೋಕನಾಥ್ ಮತ್ತು ಅವರ ಸಹಚರರು ಸಂಘಟಿತವಾಗಿ ಮಾರಣಾಂತಿಕ ಹಲ್ಲೆಯನ್ನ ನಡೆಸ್ತಾರೆ. ಲಾಠಿ, ಮಚ್ಚು, ಮಾರಕಾಸ್ತ್ರಗಳಿಂದ ಮನಬಂದಂತೆ ಥಳಿಸ್ತಾರೆ. ಈ ಭೀಕರ ಹಲ್ಲೆಯಲ್ಲಿ ವಸಂತ್ ನಾಯಕ್ ಅವರಿಗೆ ಗಂಭೀರ ಗಾಯವಾಗುತ್ತೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಪ್ರಯತ್ನ ಅಲ್ಲಿ ಮಾಡಲಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಗ ಮಧ್ಯೆಗೆ ಅವರು ಕೊನೆಯ ಉಸಿರನ್ನ ಎಳಿತಾರೆ. ಉಳಿದ ಇಬ್ಬರು ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಈ ಕೊಲೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವಂತಹ ಸಿದ್ದಾಪುರ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜ್ಯೋತಿಷಿ ಕಮಲಾಕರ್ ಭಟ್, ಪ್ರೇಯಸಿ ಸುಚಿತ್ರಾ, ಆಕೆಯ ತಂದೆ ಲೋಕನಾಥ್ ಸೇರಿದಂತೆ ಒಟ್ಟು 7 ಮಂದಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಅಕ್ರಮ ಸಂಬಂಧದ ಕಿಚ್ಚು ಒಂದು ಕುಟುಂಬವನ್ನ ಬೀದಿಗೆ ತಂದಿತು. ಗ್ರಾಮದಲ್ಲಿ ಈಗ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ತನಿಖೆನ ಚುರುಕುಗೊಳಿಸಿದ್ದು ಘಟನೆ ಹಿಂದಿರುವಂತಹ ಮತ್ತಷ್ಟು ಕರಾಳ ಸತ್ಯಗಳು ಹೊರಬರಬೇಕಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.